Hi friends, this is Swati. This is my day 6 study log video. So friends, ಇವತ್ತು ನಾನು ಸ್ಟಾರ್ಟಿಂಗ್ 6 o'clock ಎದ್ದು ಓದಕ್ಕೆ ಸ್ಟಾರ್ಟ್ ಮಾಡ್ಕೊಂಡೆ. ಅದು ಬಂದು ನಾನು ಉಪಕಾರ ಪಬ್ಲಿಕೇಶನ್ದು ನನ್ನ ಮ್ಯಾಥಮೆಟಿಕ್ಸ್ ಪಾರ್ಟ್ ಬಿ ಮತ್ತು ಸಿ ನ ಫೋಕಸ್ ಮಾಡಿದೆ. ಇದು ಬಂದು ಬೇಸಿಕ್ ಕಾನ್ಸೆಪ್ಟ್ ಪ್ರಾಬ್ಲಮ್ಸ್ಗಳಿರುತ್ತೆ, ಬಟ್ ತುಂಬ ಸಿಂಪಲ್ ಆಗಿ ಇರುತ್ತೆ. ಅದನ್ನೆಲ್ಲ ತುಂಬ ಚೆನ್ನಾಗಿ ಸಾಲ್ವ್ ಮಾಡ್ಕೊಂಡ್ರೆ, ಬಿಕಾಸ್ ಯಾಕಂದ್ರೆ ನಾನು ಫೌಂಡೇಶನ್ ಕೋರ್ಸ್ನ ಸ್ಟಡಿ ಮಾಡ್ತಿರೋದ್ರಿಂದ ಬೇಸಿಕ್ಸ್ ಇಂದ ಹೋದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ. ಹಾಗಾಗಿ ಮಧ್ಯದಲ್ಲಿ ಅಪ್ಲಿಕೇಶನ್ ಲೆವೆಲ್ ಅಲ್ಲಿ ನೋಡ್ತಾ ಇರ್ತೀನಿ. ಸೊ ಅದಾದ್ಮೇಲೆ ನೆಕ್ಸ್ಟ್ ನಾನು ಬಂದು ತಗೊಂಡಿದ್ದು ಸೀಡ್ಸ್. ನ್ಯೂಟ್ರಿಷನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಓದ್ಬೇಕಿದ್ರೆ, ಸೊ ಅದರಿಂದ ಮೆಮೊರೈಸ್ ಮಾಡೋದಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ತಗೊಳ್ತೀನಿ. ನೆಕ್ಸ್ಟ್ ಬಂದು ಇಲ್ಲಾಂದ್ರೆ ಒಂದು ಈ ಬುಕ್ ಅಲ್ಲಿ 200 ಇಂದ 250 ಪ್ರಾಬ್ಲಮ್ಸ್ ಇರುತ್ತೆ. ನಾನು ಒಂದು 70 ಪ್ರಾಬ್ಲಮ್ಸ್ ವರೆಗೂ ಸಾಲ್ವ್ ಮಾಡ್ಕೊಂಡೆ. ಸೊ ಕಂಪ್ಲೀಟ್ ಆಗಿ ಸಾಲ್ವ್ ಮಾಡಿದ್ಮೇಲೆ ಅನದರ್ ಒಂದು ಕ್ವಶನ್ ಪೇಪರ್ ಇತ್ತು. ಸೊ ಅದು PDF ನ ತಗೊಂಡು ಅದನ್ನ ಸಾಲ್ವ್ ಮಾಡ್ತಾ ಹೋದೆ, ಮ್ಯಾಟ್ರಿಕ್ಸ್ ಪ್ರಾಬ್ಲಮ್ಸ್. ದೆನ್ ಮಧ್ಯದಲ್ಲಿ ಲೈಟ್ ಒಂದ್ ಸ್ವಲ್ಪ ಟೀ ಹಾಕೊಂಡು, ಟೀ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಸೊ ಓದ್ಬೇಕಿದ್ರೆ ರಿಫ್ರೆಶ್ಮೆಂಟ್ ನ ಕೊಡುತ್ತೆ, ಸ್ಟ್ರೆಸ್ಲೆಸ್ ಮಾಡುತ್ತೆ. ಸೊ ಆದ್ರಿಂದ ಇಲ್ಲಿ ನಾನು ಇದ್ರಲ್ಲಿ ಬಂದು ಯಾವ್ದ್ಯಾವ್ದು ಗೊತ್ತಾಗ್ಲಿಲ್ಲ ಅದನ್ನೆಲ್ಲ ನಾನು ಲೆನ್ಸ್ ಹಾಕೊಂಡು ಸ್ಟಡಿ ಮಾಡ್ತಾ ಹೋದೆ. ಫ್ರೆಂಡ್ಸ್, ಕೆಲವೊಂದು ಪ್ರಾಬ್ಲಮ್ ತುಂಬಾ ಅಪ್ಲಿಕೇಶನ್ ನಾನೇ ಸಾಲ್ವ್ ಮಾಡಿದೆ. ಸೊ ಅದರಿಂದ ತುಂಬಾ ಖುಷಿ ಅನಿಸ್ತು. ಸೊ ಸ್ವಲ್ಪ ಕಲ್ತ್ಕೋತಿದ್ದೀನಿ ಅನ್ನೋ ತರ ಫೀಲ್ ಬಂತು. ಸೊ ಡಿಸೆಂಬರ್ ಏನ್ ಟಾರ್ಗೆಟ್ ಇದೆ 2025 ಕ್ಲಿಯರ್ ಮಾಡ್ಕೊಳ್ಳೇಬೇಕು ಅಂತ. ಅದಕ್ಕೆ ಇದೆಲ್ಲ ಬೇಸ್ಮೆಂಟ್ ಆಗುತ್ತೆ, ಫೌಂಡೇಶನ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಅದಾದ್ಮೇಲೆ ನಾನು ಬಂದು ತಗೊಂಡಿದ್ದು ಡಾಟಾ ಇಂಟರ್ಪ್ರಿಟೇಷನ್ ಸ್ಟಡಿ ಮಾಡ್ಕೊಂಡು ಸ್ವಲ್ಪ ಯೂಟ್ಯೂಬ್ ಚಾನಲ್ ನೋಡ್ಕೊಂಡು ಸೊ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡ್ತಾ ಹೋದೆ. ಹಾಗೆ ಒಂದು ಟೆಸ್ಟ್ ಕೂಡ ತಗೊಂಡೆ, ಬಟ್ ಆ ಟೆಸ್ಟ್ ಅಲ್ಲಿ ತುಂಬಾ ಕಡಿಮೆ ಮಾರ್ಕ್ಸ್ ಬಂತು. ಅದನ್ನ ಆಗಕ್ಕಾಗಲ್ಲ, ಯಾಕೆಂದ್ರೆ ಅಲ್ಲಿ ಯಾವುದೇ ಸ್ಕ್ರೀನ್ ಶಾಟ್ಸ್ ಆಗಲಿ ಅಥವಾ ಸ್ಕ್ರೀನ್ ರೆಕಾರ್ಡಿಂಗ್ ಆಗಲಿ ಅವಶ್ಯಕತೆ ಬರಲ್ಲ. ಸೊ ಅದು ತುಂಬಾ ಬೇಜಾರಾಯ್ತು. ಡಾಟಾ ಇಂಟರ್ಪ್ರಿಟೇಷನ್ ಬಂದು ತುಂಬಾ ಟಫ್ ಅಂತ ಅನಿಸ್ತು ಟಾಪಿಕ್ ನಂಗೆ. ಕೆಲವೊಂದಂತೂ ಸಾಲ್ವ್ ಮಾಡೋದಕ್ಕೆ ಗೊತ್ತೇ ಆಗ್ಲಿಲ್ಲ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ನನ್ನ ಈ ಸ್ಟಡಿ ಲಾಗ್ ವಿಡಿಯೋ ನಿಮ್ಗೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನಾದ್ರು ಚೇಂಜಸ್ ಇದ್ರೆ ಕಮೆಂಟ್ ಮಾಡಿ.